ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಅವರಿಗೂ ಬೇಕು ಜನ್ಜಿ, ಇವರಿಗೂ ಬೇಕು ಜನ್ಜಿ. ಓಲೈಕೆಯ ನಡುವೆ ಅಸಲಿಗೆ ಜನ್ಜಿಗೆ ಬೇಕಾಗಿರೋದು ಏನು? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಪ್ರತಿಭಟನೆಯಾಗಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗೋವರೆಗೂ ಆದ ಅಷ್ಟೂ ಘಟನಾವಳಿಗಳು, ಅದಾದ ನಂತರದಲ್ಲಿ ಆಗ್ತಾ ಇರುವ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿದಾಗ ಈ ಜೆನ್ ಝಿ ಅನ್ನೋದೇನಿದೆ ಅವುಗಳನ್ನ ಎದುರಾಕೊಂಡು ಅಥವಾ ಈ ಜೆನ್ಜಿಯ ಮುನಿಸಿಗೆ ಪಾತ್ರರಾಗಿ ರಾಜಕೀಯ ಮಾಡೋದು ತುಸು ಕಷ್ಟವೇ ಅನ್ನೋದು ಬಹುತೇಕ ರಾಷ್ಟ್ರೀಯ ಪಕ್ಷಗಳಿಗೆ ಅರ್ಥವಾದಂತೆ ಕಾಣ್ತಾ ಇದೆ. ಹೀಗಾಗಿ ಅನ್ನೋ ರೀತಿಯಲ್ಲಿ ಈಗ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷಗಳು ರಾಷ್ಟ್ರೀಯ ಮಟ್ಟದಲ್ಲಿ ನಾನು ಮಾತನಾಡ್ತಿರೋದು, ಆಡಳಿತಾರೂಢ ಬಿಜೆಪಿ ಹಾಗೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ವಿಶೇಷವಾಗಿ ಈ ಜನ್ಜಿಗಳನ್ನೇ ಗುರಿಯಾಗಿಸಿಕೊಂಡು ಅವರನ್ನ ಸೆಳೆಯುವ ಭಾಗವಾಗಿ ಹೊಸ ಹೊಸ ಯೋಜನೆಗಳು, ಕನೆಕ್ಟ್ ಪ್ರೋಗ್ರಾಂಗಳನ್ನ ಮಾಡೋ ಪ್ರಯತ್ನದಲ್ಲಿದೆ. ಮಾಡದೇ ಇರ್ಲಿಕ್ಕೆ ಸಾಧ್ಯನಾ? 2029 ಚುನಾವಣೆ ವೇಳೆಗೆ ಈ ವೋಟ್ ಬ್ಯಾಂಕ್ ಕ್ಯಾಲ್ಕುಲೇಷನ್ ಅನ್ನೋದನ್ನ ನಾವು ನೋಡೋದಾದ್ರೆ ಸರಿಸುಮಾರು ಇಡೀ ಭಾರತದ ಮತದಾರರ ಪೈಕಿ 25%, ಕಾಲು ಭಾಗ ಮತದಾರರು, ನಂಬರ್ಸ್ ಅಲ್ಲಿ ಹೇಳೋದಾದ್ರೆ 38 ಕೋಟಿ ಮತದಾರರು ಈ ಜೆನ್ಜಿ ಬ್ರಾಕೆಟ್ ನಲ್ಲಿ ಇರುವವರಾಗ್ತಾರೆ, 18ರಿಂದ 32 ವಯಸ್ಸು. ಹೀಗಾಗಿ ಈ ಅಗಾಧ ಪ್ರಮಾಣದ ವೋಟ್ ಬ್ಯಾಂಕ್ ಅನ್ನ ಎದುರಾಕೊಳ್ಳಿಕ್ಕೆ ಯಾರಿಗಿಷ್ಟ ಇರುತ್ತೆ? ಹೀಗಾಗಿನೇ ಈ ಓಲೈಕೆ ಪಾಲಿಟಿಕ್ಸ್ ಅನ್ನೋದು ಎರಡೂ ಪಕ್ಷಗಳಲ್ಲಿ ಶುರುವಾಗಿದೆ. ಇದು ರಾಜಕೀಯ ಭಾಗ ಆದ್ರೆ ಓಲೈಕೆ ಮಾಡಬೇಕು ಸರಿಯೇ, ಯಾರನ್ನು ಓಲೈಕೆ ಮಾಡ್ತೀರಿ? ಅಸಲಿಗೆ ಭಾರತದ ಜೆನ್ಜಿ ಅಂದ್ರೆ ಯಾರು? ಯಾವ ಸಮುದಾಯವನ್ನ ನಾವು ಭಾರತದ ಅಸಲಿ ಜೆನ್ಜಿ ಅಂತ ಹೇಳಿ ಕರಿಬೇಕು, ಗುರುತಿಸಬೇಕು? ಯಾಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ? ಎರಡು ರೀತಿಯ ಪ್ರತಿಭಟನೆಗಳನ್ನ ನಾವು ಗಮನಿಸ್ತಾ ಇದೀವಲ್ಲ, ಎರಡು ರೀತಿಯ ಪ್ರತಿಕ್ರಿಯೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಸಮಾಜದಲ್ಲಿ ಗಮನಿಸ್ತಿದ್ದೀವಿ. ಒಂದು, ನಾವು ನಮ್ಮ ರೂಲ್ಸ್ ನಮಗೆ ಹೇಗ್ ಬೇಕೋ ಹಾಗೆ, ಇದಕ್ಕಾಗಿ ನಾವು ದೇಶದ ವಿರುದ್ಧವಾಗಾದ್ರೂ ನಿಲ್ತೀವಿ, ದೇಶದ ವ್ಯವಸ್ಥೆ ವಿರುದ್ಧವಾಗಿ ಧಿಕ್ಕಾರ ಕೂಗ್ತೀವಿ, ಮಿಲಿಟರಿ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತೀವಿ, ಬಟ್ ವಿ ವಾಂಟ್ ಅವರ್ ರೂಲ್ಸ್ ಟು ರೂಲ್. ಈ ರೀತಿಯ ಒಂದು ಸಮುದಾಯ. ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ನಮಗೆ ಹೌದು ವ್ಯವಸ್ಥೆ ಮೇಲೆ ಕೋಪ ಇದೆ, ಆದ್ರೆ ನಾವು ವ್ಯವಸ್ಥೆಯ ವಿರುದ್ಧವಾಗಿ ಹೋಗಬೇಕು ಅಂತಂದ್ರೆ ಕಾನೂನಾತ್ಮಕ ಪ್ರತಿಭಟನೆಯನ್ನ ಮಾಡ್ತೀವಿ. ನಮ್ಮ ಪ್ರತಿಭಟನೆಯಲ್ಲಿ ಅಶ್ಲೀಲ ಅಸಭ್ಯ ಭಾಷೆಗಳು ಬಳಕೆ ಆಗೋದಿಲ್ಲ. ನಮ್ಮ ಹೋರಾಟ ನಮಗ್ ಸಿಗಬೇಕಾದ ಹಕ್ಕಿನ ಕಡೆಗೆ. ಇದು ಒಂದು ಸಮುದಾಯ ಇದೆಯಲ್ವಾ? ಹಾಗಾದ್ರೆ ಯಾವ ಜನ್ಜಿಯನ್ನ ಯಾರು ಓಲೈಕೆ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ? ಅಸಲಿಗೆ ಜನ್ಜಿ ಅಂದ್ರೆ ಯಾವುದು? ಆ ಜನ್ಜಿಗೆ ಬೇಕಾಗಿರೋದೇನು? ಜನ್ಜಿ ರಿಯಲ್ ಇಶ್ಯೂಸ್ ಏನು? ಇದನ್ನ ಯಾರು ಅಡ್ರೆಸ್ ಮಾಡ್ತಿದ್ದಾರೆ? ಇಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬರೋಬ್ಬರಿ 38 ಕೋಟಿ ಮತಗಳು. ಭಾರತದ ಒಟ್ಟು ಮತದಾರರ ಪೈಕಿ ಬರೋಬ್ಬರಿ 25.1% ಅಂದ್ರೆ ಕಾಲು ಭಾಗ ವೋಟರ್ಸ್. ಯಾವ ರಾಜಕೀಯ ಪಕ್ಷವೂ ನಿರ್ಲಕ್ಷಿಸೋಕೆ ಆಗದ ಅಗಾಧ ಸಂಖ್ಯೆ ಇದು. ಭಾರತದ ಕನ್ವೆನ್ಷನಲ್ ಅಂದ್ರೆ ಸಾಂಪ್ರದಾಯಿಕ ಮತ ಬ್ಯಾಂಕ್ ಲೆಕ್ಕಾಚಾರವನ್ನ ತಲೆ ಕೆಳಗಾಗಿಸೋ ಲೆಕ್ಕ ಇದು. ಕ್ಷೇತ್ರ ಗೆಲ್ಲೋಕೆ ಒಂದು ನಿರ್ದಿಷ್ಟ ಜಾತಿ, ಸಮುದಾಯ, ಲಿಂಗ, ಪ್ರದೇಶವನ್ನ ಓಲೈಸಬೇಕು. ಹೀಗಿದ್ದ ಲೆಕ್ಕಾಚಾರಕ್ಕೆ ವಿರುದ್ಧ ಈ ಲೆಕ್ಕ. ಹಾಗಾದ್ರೆ ಈ 38 ಕೋಟಿ ಮತದಾರರು ಯಾವ ಕ್ಯಾಟಗರಿ ಅನ್ನೋ ನಿಮ್ಮ ಕುತೂಹಲಕ್ಕೆ ಉತ್ತರ ಜೆನ್ ಝಿ. ಹೌದು, 2029 ಚುನಾವಣೆ ಹೊತ್ತಿಗೆ ಜೆನ್ ಝಿ ಅಂದ್ರೆ 18ರಿಂದ 32 ವಯೋಮಿತಿಯ ಮತದಾರರ ಸಂಖ್ಯೆ 380 ಮಿಲಿಯನ್ನಷ್ಟಿರುತ್ತೆ. 25.1% ಮತಗಳು ಒಂದು ಪಕ್ಷದ ಆಡಳಿತಾತ್ಮಕ ಅಳಿವು ಉಳಿವನ್ನ ನಿರ್ಧರಿಸುವಂತಹದ್ದು. ಇದನ್ನ ಅರಿತೇ ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳು ಈಗ ಜೆನ್ ಝಿ ಓಲೈಕೆಗೆ ಇಳಿದಿವೆ. ಜೆನ್ಜಿಗಳನ್ನ ನಿರ್ಲಕ್ಷ್ಯ ಮಾಡಿದರೆ ರಾಜಕೀಯ ಪರಿಣಾಮ ಏನು ಅನ್ನೋದರ ಅರಿವು ಜಂತರ್ ಮಂತರ್ ಪ್ರತಿಭಟನೆ ನಂತರ ಆಗಿದೆ ಅನ್ನೋದನ್ನ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಕ್ಯಾಂಪಸ್ಗಳಿಗೆ ಹೋಗಿ ಕನೆಕ್ಟ್ ಆಗೋ ಪ್ರಯತ್ನ ಒಬ್ಬರು ಮಾಡಿದ್ರೆ, ವಿದ್ಯಾರ್ಥಿಗಳ ಜೊತೆ ನಿಂತು ಪ್ರತಿಭಟನೆ ಮಾಡೋ ಪ್ರಯತ್ನ ಇನ್ನೊಂದು ಪಕ್ಷದ್ದು.
ಹಾಯ್ ಫ್ರೆಂಡ್ಸ್ ಅಂತ ಒಬ್ರು, ಛಾತ್ರೋಂ ಕಿ ಗೂಂಜ್ ಅಂತ ಮತ್ತೊಬ್ರು. ಹೀಗೆ ಕೈಕಮಲ ಪಾಳೆಯದ ಟಾರ್ಗೆಟ್ ಜೆನ್ಜಿ ಅನ್ನೋದು ಕ್ಲಿಯರ್. ಆದ್ರೆ ಜೆನ್ಜಿ ಅಂದ್ರೆ ಒಟ್ಟಾರೆ ದೇಶದ ಯುವ ಸಮುದಾಯವ? ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆ ವಿಚಾರವಾಗಿ ಪ್ರತಿಭಟನೆ ಮಾಡಿದ ಒಂದು ಸಮೂಹ ಆದ್ರೆ, ಅದೇ ಜಂತರ್ ಮಂತರ್ನಲ್ಲಿ ಮೀಸಲಾತಿ ವಿರೋಧಿ ಪ್ರತಿಭಟನೆ ಮಾಡ್ತಾ ಇರೋದು ಮತ್ತೊಂದು ಸಮೂಹ ಇದೆ. ದೇಶ ಮತ್ತು ವ್ಯವಸ್ಥೆಯ ಮೇಲೆ ಗೌರವ ಇದೆ ಅನ್ನೋ ಒಂದು ಗುಂಪಾದ್ರೆ, ನಮಗೆ ನಮ್ಮದೇ ರೂಲ್ಸ್ ಅನ್ನೋ ಮತ್ತೊಂದು ಸಮೂಹ ಇದೆ. ಹೀಗೆ ತದ್ವಿರುದ್ಧ ಮನಸ್ಥಿತಿ ಮತ್ತು ಬೇಡಿಕೆ ಇರೋ ಈ ಸಮುದಾಯವನ್ನ ಓಲೈಕೆ ಮಾಡೋದು ಸುಲಭನಾ? ಅಸಲಿಗೆ ಜೆನ್ಜಿ ನಿಜವಾದ ನಿರೀಕ್ಷೆಗಳು ಏನು? ಜೆನ್ಜಿ ಓಲೈಕೆ ಟ್ರ್ಯಾಕ್ ಅಲ್ಲಿ ಯಾವ ಪಕ್ಷ ಮುಂದಿದೆ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ನಡೆದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂತ ವೇದಿಕೆ. ಇವತ್ತಿನ ಚರ್ಚೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಈ ಜೆನ್ಜಿ ಓಲೈಕೆ ಅನ್ನೋದು, ನೋಯಿಂಗ್ ದಟ್ 38 ಕೋಟಿ ವೋಟರ್ಸ್ ಆಗ್ತಾರೆ, ನೋಯಿಂಗ್ ದಟ್ ಪ್ರತಿಭಟನೆ ಅನ್ನೋದು ರಾಜಕೀಯ ಪಲ್ಲಟಗಳಿಗೆ ಕಾರಣವಾಗಬಹುದು, ಇದೆಲ್ಲವನ್ನ ಗಮನಿಸಿದಾಗ ಜೆನ್ಜಿ ಓಲೈಕೆ ಅನ್ನೋದು ರಾಜಕೀಯ ಪಕ್ಷಗಳಿಗೆ ಅನಿವಾರ್ಯ ಅನ್ನೋ ಹಂತಕ್ಕೆ ಹೋಗಿದ್ಯಾ ಅಂತ ಹೇಳಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳಿ ಆಗ್ರಹಿಸ್ತಾ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಸಂಕೀರ್ತ್ ಅವರಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕೆಲವೇ ಹೊತ್ತಿನಲ್ಲಿ ಆಮ್ ಆದ್ಮಿ ಪಕ್ಷದ ವಕ್ತಾರರು ಶಶಿಧರ್ ಆರಾಧ್ಯ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ವಕೀಲರಾದ ಭೀಮನ್ಗೌಡ ಇದ್ದಾರೆ, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬರಹಗಾರರು ಅಭಿಷೇಕ್ ಅಯ್ಯಂಗಾರ್ ಇದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಬಹುಶಃ ಇತ್ತೀಚೆಗೆ ಬಹಳ ವೈರಲ್ ಆದ ಈ ಜೆನ್ಜಿ ರಿಲೇಟೆಡ್ ಒಂದು ವಿಡಿಯೋ ಇದೆ, ಅದನ್ನ ಬಹುಶಃ ಗಮನಿಸಿ ಅದನ್ನ ಕೇಳಿಸಿಕೊಂಡು ನಂತರ ಚರ್ಚೆ ಪ್ರಾರಂಭ ಮಾಡಬಹುದು ಅಂತ ಹೇಳಿ. ಲಡಾಖ್ನಲ್ಲಿ ತಾನು ಜೆನ್ಜಿ ಅಂತ ತನ್ನನ್ನು ತಾನು ಕರೆದುಕೊಳ್ತಾ ಇದ್ದ ಯುವತಿಯೊಬ್ಬಳು ಅಲ್ಲಿನ ಮಿಲಿಟರಿ ಜೊತೆಯಲ್ಲಿ ವಾಗ್ವಾದಕ್ಕಿಳಿದ ವಿಡಿಯೋ ನೀವೆಲ್ಲ ಗಮನಿಸಿರ್ತೀರಿ. ಬಟ್ ಮತ್ತೊಮ್ಮೆ ರಿಪಬ್ಲಿಕ್ ವಾಹಿನಿಯ ಮೂಲಕ ನಿಮ್ಮ ಮುಂದೆ. बिल्कुल सीनियर को बुलाओ ना। मंत्री यहाँ से कैसे निकलेगा? We are Gen-Zs. We are not tolerate this nonsense. We are not tolerate this nonsense. आप लोग मुझे बताओ, आप लोग बैठोगे या नहीं बैठोगे? बैठूंगा। चलो कैसे रोकेंगे? 5 घंटे हो गए, निकालो सब लोग गाड़ियों, चलो। वो कश्मीर एयरपोर्ट पे नहीं उतरे, नहीं रोक रहे हो? साहब को छोड़ दीजिए। हम किसी को नहीं छोड़ेंगे। हमारे टैक्स से सबको सैलरी जाती है, हम इसीलिए टैक्स भरते हैं। ये लोग हमसे ऊपर हो गए, अब नहीं रोक रहे हो? साहब को छोड़ दीजिए। हम किसी को नहीं छोड़ेंगे। हमारे टैक्स से सबको सैलरी जाती है, हम इसीलिए टैक्स भरते हैं। ये लोग हमसे ऊपर हो